ತನಗಾಗಿ ಏನು ಇಟ್ಕೊಂಡಿದ್ದು ಬಚ್ಚಿಟ್ಕೊಂಡಿದ್ದು ಮಾಡ್ಕೊಂಡದ್ದು ಏನೂ ಇಲ್ಲ. ಖಂಡಿತ ಅಷ್ಟೇ ಅಡೆತಡೆ ಬಂದ್ರು ಸಮೇತ ಅದೆಲ್ಲ ದೇವರ ತಾಯಿಯ ಅನುಗ್ರಹ ತುಂಬಾ ಇದೆ. ಸೋಲು ಗೆಲುವು ಇದ್ದಂತೆ. ಇದುವರೆಗೆ ಯಾವ ಬದಿ ಹೋದ್ರು ತಲೆ ತಗ್ಗಿಸ್ಲಿಕ್ಕೆ ದೇವರು ಖಂಡಿತಮ್ಮ. ಇನ್ನು ಮುಂದೆ ಸಮೇತ ನಿಮ್ಮ ಒಳ್ಳೆತನ ಏನುಂಟು ಅದೇನು ರಕ್ಷಣೆ ಮಾಡ್ಕೊಂಡು ಬರ್ತಾರೆ. ಯಾವ ಬದಿ ಹೋದ್ರು ಸಮೇತ ಮಾನ ಮರ್ಯಾದೆ ಹೋಗದ ರೀತಿಯಲ್ಲಿ ತಾಯಿಯಾಗಿ ಅನುಗ್ರಹ ಮಾಡ್ತೇನೆ. ಒಳ್ಳೆದಾಗ್ತದೆ. ಉಡುಪಿ ಚಿಕ್ಕಮಗಳೂರು ಬಿಜೆಪಿ ಅಭ್ಯರ್ಥಿ ಕೋಟಾ ಶ್ರೀನಿವಾಸ್ ಪೂಜಾರಿ ಪಾದಯಾತ್ರೆ ಮನೆ ಮನೆ ಮತ ಪ್ರಚಾರ ಮಾಡ್ತಿದ್ದಾರೆ. ದೇವಸ್ಥಾನ ದೈವಸ್ಥಾನದ ಭೇಟಿ ಮಾಡುತ್ತಾ ಉಡುಪಿಯ ಬೀಡಿನಗುಡ್ಡೆ ಸಮೀಪ ನಾಗಸನ್ನಿಧಾನಕ್ಕೆ ತೆರಳಿದ್ದಾರೆ. ಈ ಸಂದರ್ಭ ನಾಗದೇವರ ದರ್ಶನ ಪಾತ್ರಿ ಕೋಟಾ ಶ್ರೀನಿವಾಸ್ ಪೂಜಾರಿಗೆ ಅಡಕೆ ಸಿಂಗಾರದ ಜೊತೆ ಮೂಲ ಪ್ರಸಾದವನ್ನ ನೀಡಿ ಆಶೀರ್ವಾದ ಮಾಡಿದ್ದಾರೆ. ಮಂತ್ರಿಯಾಗಿ ದೈವ ದೇವಸ್ಥಾನ ಗರಡಿ ಗುಡಿಗಳ ಸೇವೆ ಮಾಡಿದ ನಿನಗೆ ನನ್ನ ಆಶೀರ್ವಾದವಿದೆ. ಹಂತ ಹಂತವಾಗಿ ಸ್ಥಾನಮಾನಕ್ಕೆ ಏರಿದ್ದು ದೈವ ದೇವರ ಬಲ ಇದೆ. ಯಾವ ಕಡೆಗೆ ಹೋದರೂ ತಲೆ ತಗ್ಗಿಸಲು ನಾನು ಬಿಟ್ಟಿಲ್ಲ. ನಿಮ್ಮ ಒಳ್ಳೆತನ ನಿಮ್ಮನ್ನ ರಕ್ಷಣೆ ಮಾಡಿಕೊಂಡು ಬರುತ್ತದೆ. ಒಳ್ಳೆಯ ಆರೋಗ್ಯ ಕೊಡುತ್ತೇನೆ ಎಂದು ನಾಗಪಾತ್ರಿ ಆಶೀರ್ವಾದ ಮಾಡಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆ ಉಡುಪಿ ಜಿಲ್ಲೆ ಉಂತನ ಯೋಗ ಬಗ್ಗೆ ದೇವರು ಕೊಡ್ತಿದ್ರು ಉಂತನ ಮಲ್ಲೆತ್ತಪ್ಪೆ ಆನ ಸ್ಥಾನಮಾನ ಘನತೆ ಗೌರವ ಭಿನ್ನ ಬೆರ ಲೆಕ್ಕ ಆನ ರಾಜಕೀಯ ಭವಿಷ್ಯ ಆಳನ ಲೆಕ್ಕ ಮಾನವರ ಒಕ್ಕ ದೃಷ್ಟಿ ಬೂರನ ಲೆಕ್ಕ ದುಷ್ಟಶಕ್ತಿ ಬಾದ ಲೆಕ್ಕ ರಾಜಕೀಯ ಭವಿಷ್ಯಡು ಉನ್ನತ ಪುದರ್ ಕನ್ಪಲ್ಲೆ ಗದರ್ ಕನ್ಪಲ್ಲೆ ಎಡ್ಡೆ ಮಲ್ಪಲೆ ಒಂತಿನ್ಕೊರ ಮೂಲ ಪ್ರಸಾದ ಅದಕ್ಕೆ ಜಿಂಜಲದ ಬಂದ ಲೆಕ್ಕಾಚಾರ ಉಂಟು ಬರಲಿ ರಾಶಿ ಒಳ್ಳೇದುಂಟು ಸರ್. ಹಾಗೆ ನಾನೊಂದು ಕನ್ನಡದ ತಾಯಿನೇ. ನಿಮ್ಮ ಅಪೇಕ್ಷೆ ಮೇರೆಗೆ ಭಾಷೆಯನ್ನು ಬಿಟ್ಟು ತುಳುನಾಡ ಕಟ್ಟು ಭಾಷೆನೇ ಸತ್ಯ. 4 ಜನರಿಗೆ ಬೇಕಾಗಂತ ಮಗು ಇದು ಬೇಕು. ಇದುವರೆಗೆ ಯಾವ ರೀತಿಯಲ್ಲಿ ಹಂತ ಹಂತವಾಗಿ ಒಂದು ಸ್ಥಾನಮಾನಕ್ಕೆ ಏರಿದ್ದಾರೆ ಅಂತ ಹೇಳಿದ್ರು ಜನರ ಬೆಂಬಲ, ಹಿರಿಯರ ಆಶೀರ್ವಾದ, ದೈವ ದೇವರ ಬಲ, ಜನಸೇವೆ ಜನಾರ್ದನ ಸೇವೆ ಅಂತ ಇನ್ನು ಅಂತ ತನಗಾಗಿ ಏನು ಇಟ್ಕೊಂಡಿದ್ದು ಬಚ್ಚಿಟ್ಕೊಂಡಿದ್ದು ಮಾಡ್ಕೊಂಡದ್ದು ಏನೂ ಇಲ್ಲ. ಖಂಡಿತ ಒಂದು ಆರೋಗ್ಯ ಕೊಡು ಅಂತ ಬೇಡ್ಕೊಂಡದ್ದು ಇದುವರೆಗೂ ಸಮೇತ ಎಷ್ಟೇ ಅಡೆತಡೆ ಬಂದರೂ ಸಮೇತ ಅದೆಲ್ಲ ದೇವರ ತಾಯಿಯ ಅನುಗ್ರಹ ತುಂಬಾ ಇದೆ. ದೇವರೊಂದು ಕೈ ಬಿಡ್ಲಿಲ್ಲ. ಇನ್ನು ಮುಂದೆ ಸಾನ್ನಿಧ್ಯಕ್ಕೆ ಬಂದಿದ್ದಾರೆ. ಸೋಲು ಗೆಲುವು ಇದ್ದಂತೆ. ಇದುವರೆಗೆ ಯಾವ ಬದಿ ಹೋದ್ರು ತಲೆ ತಗ್ಗಿಸ್ಲಿಕ್ಕೆ ದೇವರು ಖಂಡಿತಮ್ಮ. ಇನ್ನು ಮುಂದೆ ಸಮೇತ ನಿಮ್ಮ ಒಳ್ಳೆತನ ಏನುಂಟು ಅದೇನು ರಕ್ಷಣೆ ಮಾಡ್ಕೊಂಡು ಬರ್ತಾರೆ. ಆರೋಗ್ಯ ಕೊಡ್ತೇನೆ. ನಾಗದೇವತೆ ಆರೋಗ್ಯಕ್ಕೆ ಅಧಿಕಾರಿ ನಾನು. 4 ಜನ ಬೆಂಬಲ ಕೊಡಿಸ್ತೇನೆ. ಹಿರಿಯರ ಅನುಗ್ರಹ ಆಶೀರ್ವಾದ ಪಡಿಸ್ತೇನೆ. ಹಾಗೆ ಒಳ್ಳೇದು ಮಾಡುವಾಗ ಕೆಟ್ಟದ್ದಿದ್ದದ್ದೇ. ಒಳ್ಳೇದು ತಲೆಯಲ್ಲಿ ಇಟ್ಕೊಳ್ಬೇಕು, ಕೆಟ್ಟದ್ದು ಈಚಿಕೆಯಲ್ಲಿ ಆಚೆಗೆ ಬಿಡಬೇಕು. ಯಾವ ಬದಿ ಹೋದ್ರೂ ಸಮೇತ ಮಾನ ಮರ್ಯಾದೆ ಹೋಗದ ರೀತಿಯಲ್ಲಿ ತಾಯಿಯಾಗಿ ಅನುಗ್ರಹ ಮಾಡ್ತೇನೆ. ಒಳ್ಳೆದಾಗ್ತದೆ. ಅದೇ ರೀತಿ 25 ಲಕ್ಷ ಈ ಸನ್ನಿಧಾನದ ಜೀರ್ಣೋದ್ಧಾರದ ಪರವಾಗಿ ಅವರಿಗೊಂದು ಅನುದಾನಕ್ಕಾಗಿ ನಾವು ಮನವಿಯನ್ನು ಮಾಡಿದ್ದೇವೆ. ಅದನ್ನು ಈ ಸಂದರ್ಭದಲ್ಲಿ ಎಷ್ಟು ಕೊಟ್ಟಿದ್ದಾರೆ ಅನ್ನೋದು ನನಗೂ ಮುಖ್ಯ ಅಲ್ಲ, ಎಷ್ಟು ದಿಕ್ಕಿಗೆ ಕೊಟ್ಟಿದ್ದಾರೆ ಅಂತ ನನಗೂ ಗೊತ್ತುಂಟು. ಹಾಗಿರುವಾಗ ಮೊದಲು ಅವರ ಒಳ್ಳೆತನಕ್ಕೊಂದು ಬೆಲೆ ಎಲ್ಲರೂ ಕೊಡಲೇಬೇಕು. ಖಂಡಿತ ಸ್ಥಾನ ಪ್ರಧಾನ. ಹಾಗಿರುವಾಗ ಆ ಸ್ಥಾನಮಾನ ಉಳಿಸ್ತೇನೆ. ಅವರ ಕೈಯಿಂದ ಏನಾಗ್ತೋ ಅದನ್ನು ನಾನು ಮಾಡಿಸ್ತೇನೆ. ಅವರು ಮುಂದಿಟ್ಟ ಹೆಜ್ಜೆ ಉಂಟಲ್ಲ, ಹಿಂದೆ ಆಗದ ರೀತಿಯಲ್ಲಿ ಉಳಿಸಿಕೊಡ್ತೇನೆ. ಒಳ್ಳೇದಾಗ್ತೇನೆ. ದಿನಗಳೆಲ್ಲ ಕೊಡ್ಲೆ ಅವರಿಗೆಲ್ಲ ಒಂದೊಂದು ಎರಡು ಪ್ರಸಾದ ಹಿಡಿಯಿರಿ ಬನ್ನಿ. ಇದು ಪಬ್ಲಿಕ್ ಇಂಪ್ಯಾಕ್ಟ್. ಜನಶಕ್ತಿಯೇ ನಿರ್ಣಾಯಕ.